ರಾಘವ ಪಥದ ಕೊನೆಯ ಹಂತವನ್ನು ತಲುಪಿದ. ಮುಂದೆ ದೊಡ್ಡ ಕಪ್ಪು ಬಾಗಿಲು ಕಾಣಿಸುತ್ತಿತ್ತು. ಅದು ಶಾಂತವಾಗಿ ತಾನಾಗಿಯೇ ತೆರೆದುಕೊಂಡಿತು. ಅವನು ಒಳಗಡೆ ಪ್ರವೇಶಿಸಿದ. ಒಳಗಿರುವುದು ಶುದ್ಧ ಶಾಂತಿ, ಗಾಢ ನೀಲಿ ಬೆಳಕು ಮತ್ತು ಶನಿದೇವರ ಮಂತ್ರಗಳ ಭಜನೆ. ಆ ಪರಿಸರವೇ ಭಯ ಮತ್ತು ಭಕ್ತಿಯಿಂದ ಕೂಡಿತ್ತು. ಅವನ ಮುಂದೆಯೇ ಶನಿದೇವರು ಸಜ್ಜನವಾಗಿ ಕುಳಿತುಕೊಂಡಿದ್ದರು. ಉದ್ದ ಶರೀರ, ಶ್ಯಾಮವರ್ಣ, ಗಂಭೀರ ಕಪ್ಪು ಕಣ್ಣುಗಳು, ದೀರ್ಘ ಕೇಶಗಳು. ಕಾಗೆಯ ಮೇಲೆ ಕುಳಿತಿದ್ದ ಶಕ್ತಿಶಾಲಿ ದೈವ ಅದು. ಅವರ ಕಣ್ಣುಗಳು ನೇರವಾಗಿ ರಾಘವನನ್ನೇ ನೋಡುತ್ತಾ ಹೇಳಿದವು, ನೀನು ಯಾಕೆ ಬಂದೆ? ರಾಘವ ತಲೆಯನ್ನು ತಗ್ಗಿಸಿ ಧೈರ್ಯದಿಂದ ಉತ್ತರಿಸಿದ, ನನ್ನ ಪಟ್ಟಿಯಲ್ಲಿ ಸಾವಿನ ದಿನಾಂಕ ಬರೆಯಲಾಗಿದೆ. ನಾನು ನನ್ನ ಪಥವನ್ನು ಪೂರ್ಣಗೊಳಿಸಿದ್ದೇನೆ. ನಾನು ಧೈರ್ಯವನ್ನು ತೋರಿದ್ದೇನೆ, ತ್ಯಾಗವನ್ನು ಮಾಡಿದ್ದೇನೆ, ಶುದ್ಧ ಹೃದಯದಿಂದ ನಡೆದುಕೊಂಡಿದ್ದೇನೆ. ನಾನು ನಿಮ್ಮ ಅನುಮತಿ ಕೇಳಲು ಬಂದಿದ್ದೇನೆ, ನನ್ನ ಪಾಲನ್ನು ಬದಲಾಯಿಸಲು. ಶನಿದೇವರು ಗಂಭೀರ ನೋಟವನ್ನಿಟ್ಟು ಹೇಳಿದರು, ನೀನು ನನ್ನ ಪರೀಕ್ಷೆಗಳನ್ನು ತೀರಿಸಿದ್ದೀಯ. ನಿನ್ನ ಧೈರ್ಯ, ನಿನ್ನ ತ್ಯಾಗ, ನಿನ್ನ ಶುದ್ಧತೆ, ನಿನ್ನ ಸತ್ಯ ಎಲ್ಲವೂ ನಾನು ನೋಡಿದ್ದೇನೆ. ಆದರೆ ನೀನು ಒಂದು ವಿಷಯವನ್ನು ಇನ್ನೂ ತಿಳಿದಿಲ್ಲ. ಅವರು ನಿಧಾನವಾಗಿ ಹೇಳಿದರು, ಆ ಪಟ್ಟಿಯಲ್ಲಿ ಸಾವಿನ ದಿನಾಂಕವನ್ನು ನಾನು ಬರೆಯಲೇ ಇಲ್ಲ. ನಿನ್ನ ಪಾಲನ್ನು ನೀನು ತಾನೇ ಬರೆಯುತ್ತಿದ್ದೆ. ನಿನ್ನ ಭಯವೇ ಆ ಪಟ್ಟಿಯ ಮೊದಲ ಸಾಲು ಬರೆಯಿತು. ರಾಘವ ಬೆಚ್ಚಿಬಿದ್ದ. ನಿನ್ನ ಹೃದಯದ ಭಯವೇ ನಿನ್ನ ಶತ್ರುವು. ನೀನು ನಿನ್ನ ಭಯವನ್ನು ಗೆದ್ದ ತಕ್ಷಣದಲ್ಲಿ ನಿನ್ನ ಪಾಲು ಬದಲಾಯಿತು. ಶನಿದೇವರು ಮೃದುವಾಗಿ ಹೇಳಿದರು, ನಾನು ನ್ಯಾಯದ ದೈವ. ನಾನು ಯಾರ ಪಾಲನ್ನೂ ಬರೆದಿಲ್ಲ. ನಾನು ಕಾಲವನ್ನು ನೋಡುವವನು, ಫಲವನ್ನು ನೀಡುವವನು. ನೀನು ನಿನ್ನ ಜೀವನವನ್ನು ಹೇಗೆ ರೂಪಿಸಬೇಕು ಎಂಬುದು ನಿನ್ನದೇ ಆಗಿದೆ. ಅವರು ನಿಧಾನವಾಗಿ ನಗುತ್ತಾ ಹೇಳಿದರು, ಮುಂದೆ ಸಾಗು. ನಿನ್ನ ಪಾಲು ನಿನ್ನಿಂದಲೇ ನಿರ್ಮಾಣವಾಗುತ್ತದೆ. ಆ ನಂತರ ಶನಿದೇವರು ಮಾಯವಾದರು. ಪಟ್ಟಿಯ ಮೇಲೆ ಹೊಸ ಪಠ್ಯ ಮೂಡಿತು. ನಿನ್ನ ಕಾಲಚಕ್ರ ಈಗ ನಿನ್ನ ಕೈಯಲ್ಲಿದೆ. ರಾಘವ ತನ್ನ ಹೃದಯದಲ್ಲಿ ಶಾಂತಿಯನ್ನು ಕಂಡುಕೊಂಡವನು. ಅವನು ಹಿಂದಿನ ದಾರಿಯತ್ತ ತಿರುಗಿ ನೋಡುತ್ತಾನೆ. ಆದರೆ ಈಗ ಅವನು ಬದಲಾದವನು. ಅವನು ಹೆದರದವನು. ಅವನು ಶಕ್ತಿಯುತವಾಗಿದ್ದವನು. ಅವನ ಪಟ್ಟಿಯ ಮೇಲೆ ಕೊನೆಗೆ ಬರೆದಿತ್ತು, ಜೀವನದ ಪಥವೇ ಶನಿ ದರ್ಶನ. ಇದು ಅಂತ್ಯ. ಆದರೆ ಕಾಲಚಕ್ರ ಎಂದೆಂದಿಗೂ ತಿರುಗುತ್ತಲೇ ಇರುತ್ತದೆ.